ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪ್ಯಾರಾಮೆಡಿಕಲ್ ಕನ್ನಡ ಚಾನಲ್. ಈ ವಿಡಿಯೋದಲ್ಲಿ ನೀವು DMLT 2ನೇ ವರ್ಷದ ವಿದ್ಯಾರ್ಥಿಗಳೇನಾದರೂ ಆಗಿದ್ರೆ ಈ ಒಂದು ಸಿಲೆಬಸ್ನ ರಿವೈಸ್ ಮಾಡ್ತಾ ಇದ್ದೀನಿ. DMLT 2ನೇ ವರ್ಷದ ವಿದ್ಯಾರ್ಥಿಗಳಿಗೆ ಅನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ, ಆಮೇಲೆ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಸಬ್ಜೆಕ್ಟ್ ಇರುತ್ತೆ. ಟೋಟಲ್ ಆಗಿ ಇಲ್ಲಿ ನಿಮಗೆ ಅನಾಟಮಿಗೆ 50 ಮಾರ್ಕ್ಸ್ ಇರುತ್ತೆ. ಪಾಸಿಂಗ್ ಇದರಲ್ಲಿ ಏನಾಗಬೇಕು ಅಂತಂದರೆ ಪಾಸಿಂಗ್ ಅನಾಟಮಿ ಮತ್ತು ಫಿಸಿಯಾಲಜಿ ಎರಡೂ ಕೂಡಿ ನಿಮಗೆ ಏನಾಗುತ್ತೆ 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಅದರಲ್ಲಿ 35 ತೊಗೊಂಡು ಪಾಸ್ ಆಗಬೇಕಾಗುತ್ತೆ. 50 ಮಾರ್ಕ್ಸ್ ಅನಾಟಮಿ, ಫಿಸಿಯಾಲಜಿ 50 ಮಾರ್ಕ್ಸು ಎರಡೂ ಸೇರಿ 35 ಪಾಸಿಂಗ್ ಇರುತ್ತೆ. ಅದಾದಮೇಲೆ ಪ್ರಾಕ್ಟಿಕಲ್ ನಿಮಗೆ 100 ಮಾರ್ಕ್ಸ್ ಇರುತ್ತೆ ಪ್ರಾಕ್ಟಿಕಲಲ್ಲಿ. ಓಕೆ, ಅನಾಟಮಿಗೆ 50 ಮಾರ್ಕ್ಸು, ಫಿಸಿಯಾಲಜಿಗೆ 50 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಪಾಸಿಂಗ್ ಕೂಡ 35 ಇರುತ್ತೆ. ನೆಕ್ಸ್ಟು ಬಯೋಕೆಮಿಸ್ಟ್ರಿಯಲ್ಲಿ ನಿಮಗೆ ಏನಾಗುತ್ತೆ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಪಾಸಿಂಗ್ ನಿಮಗೆ 35 ತೊಗೊಂಡು ಪಾಸ್ ಆಗಬೇಕು. ಬಯೋಕೆಮಿಸ್ಟ್ರಿ ಪ್ರಾಕ್ಟಿಕಲಲ್ಲೂ ಕೂಡ ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಅದು ಕೂಡ 35 ತೊಗೊಂಡ್ರೆ ಪಾಸ್ ಆಗಬೇಕು. ನೆಕ್ಸ್ಟ್ ಮೂರನೇ ಪೇಪರು ಯಾವುದಂತಂದರೆ ಪ್ಯಾಥಾಲಜಿ. ಇದು ಕೂಡ 100 ಮಾರ್ಕ್ಸ್ ಇರುತ್ತೆ. 35% ಪಾಸಿಂಗ್. ಆಮೇಲೆ ಪ್ರಾಕ್ಟಿಕಲ್ ಕೂಡ 35% ಬೇಕು. ಮೈಕ್ರೋಬಯಾಲಜಿಯಲ್ಲಿ ಕೂಡ 100 ಮಾರ್ಕ್ಸ್ ಇರುತ್ತೆ. 35% ಪಾಸಿಂಗ್ ಇರುತ್ತೆ. ಮತ್ತೆ ಮೈಕ್ರೋಬಯಾಲಜಿ 100 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಇರುತ್ತೆ. ಇದು ಕೂಡ ನಿಮಗೆ ಇದನ್ನು ಪಾಸಿಂಗ್ ಮಾರ್ಕ್ಸ್ಗಳನ್ನು ತಗೋಬೇಕಾಗುತ್ತೆ 35. ನೆಕ್ಸ್ಟ್ ಇಲ್ಲಿ ನಾನು ಹೋಗ್ತೀನಿ ಇವಾಗ ಸೆಕೆಂಡ್ DMLT ಲ್ಯಾಬೊರೇಟರಿದ ಅನಾಟಮಿಯ ಒಂದು ಸಿಲೆಬಸ್ ಏನಿದೆ ಅನ್ನೋದನ್ನು ಇದರಲ್ಲಿ ನಾನು ವಿಡಿಯೋ ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ಕೊಡ್ತೇನೆ. ಸಬ್ಜೆಕ್ಟ್ ಅನಾಟಮಿ QP ಕೋಡ್ 5101 ಇದೆ. 40 ಅವರ್ಸ್ ಸೆಷನ್ ಇದೆ. ಇದು ಸೆಕ್ಷನ್ A ಒಳಗಡೆ ಇದು ಬರುತ್ತೆ ಅನಾಟಮಿ. ಇಲ್ಲಿ ಅನಾಟಮಿ ಸಿಲೆಬಸ್ ಇಂಟ್ರೊಡಕ್ಷನ್ ಆಫ್ ಅನಾಟಮಿ ಇದೆ. ಅದರಲ್ಲಿ ಡೆಫಿನೇಷನ್ ಆಫ್ ಅನಾಟಮಿ ಅಂದ್ರೆ ಏನು, ಅನಾಟಮಿಕಲ್ ಪೊಸಿಷನ್ಸ್ಗಳು ಯಾವಿದಾವೆ, ಅದರಲ್ಲಿ ಸ್ಪ್ಲೀನು, ಪ್ರೋನು, ಲಿಥೋಟೊಮಿ ಪೊಸಿಷನ್ಸು, ಆಮೇಲೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಬಾಡಿ, ಅದರಲ್ಲಿ ಆಕ್ಸಿಯಲ್ಲು, ಆಮೇಲೆ ಅಪೆಂಡಿಕ್ಯುಲರ್ಸು, ಹೆಡ್, ನೆಕ್ಕು, ಥ್ರೋಟು, ಅಬ್ಡೋಮಿನು, ಪೆಲ್ವಿಕ್, ಪೆರಿನಿಯಮು, ಅಪ್ಪರ್ ಲಂಬ, ಆಮೇಲೆ ಲೋವರ್ ಲಿಂಬ್, ಈ ರೀತಿಯಾಗಿ ನಿಮಗೆ ಡೆಫಿನೇಷನ್ಸ್ಗಳ ಮೇಲೆ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಅನಾಟಮಿಕಲ್ ಪ್ಲೇನ್ಸ್ ಅಂಡ್ ಸೆಕ್ಷನ್ಸ್, ಮೀಡಿಯನ್ನು, ಸಿಗಾಟಲ್ಲು, ಕೊರೋನಲ್ಲು, ಟ್ರಾನ್ಸ್ವೇರ್ಸು, ಲಾಂಗಿಟ್ಯೂಡಿನಲ್ಲು, ಹಾರಿಜೆಂಟಲ್ಲು, ಆಬ್ಲಿಕ್, ಈ ರೀತಿಯಾಗಿ ನಿಮಗೆ ಒಂದು ಪ್ಲೇನ್ ಸೆಕ್ಷನ್ಸ್, ಬಾಡಿ ಒಂದು ಪ್ಲೇನ್ ಸೆಕ್ಷನ್ ಯಾವ ರೀತಿ ಅನ್ನೋದನ್ನು ಕೂಡ ಇಲ್ಲಿ ನೀವು ಡೆಫಿನೇಷನ್ಸ್ಗಳನ್ನು ತಿಳ್ಕೊತೀರಾ. ನೆಕ್ಸ್ಟ್ ಅನಾಟಮಿಕಲ್ ಟರ್ಮ್ಸ್ಗಳಲ್ಲಿ ಆಂಟೀರಿಯರ್ ಅಂದ್ರೇನು, ಪಾಸ್ಟೀರಿಯರ್ ಅಂದ್ರೇನು, ಸುಪೀರಿಯರು, ಇನ್ಫೀರಿಯರು, ಮೇಡಿಯಲ್ಲು, ಲ್ಯಾಟ್ರಲ್ಲು, ಪ್ರಾಕ್ಸಿಮಲು, ಡಿಸ್ಟಲ್ಲು, ಸೂಪರ್ಫಿಷಿಯಲು, ಡೀಪು, ವೆಂಟ್ರಲ್ಲು, ಡೋರ್ಸೆಲ್ಲು, ಎಪಿಸಿಯಲ್, ಎಪೆಲಿಕ್, ಕಾರ್ಡಿಯಲ್, ಎಂಟ್ರಿಯರು, ಎಕ್ಸ್ಟ್ರಿಯರು, ಮತ್ತು ಇನ್ವೆಗಿಷನಲ್, ಆಮೇಲೆ ಇಪ್ಸಿಲೇಟ್ರಲ್, ಆಮೇಲೆ ಕಾಂಟ್ರಲ್ಯಾಟ್ರಲ್, ಸಂಗಂದ್ರೆ ಇವೆಲ್ಲ ಡೆಫಿನೇಷನ್ಸ್ಗಳು ನೀವು ಇದರಲ್ಲಿ ಮಾಹಿತಿಯನ್ನು ಪಡ್ಕೊಂತೀರಿ. ನೆಕ್ಸ್ಟ್ ಟರ್ಮ್ಸ್ ಆಫ್ ಡಿಸ್ಕ್ರಿಪ್ಷನ್ ಮಸಲ್ಸ್, ಆರ್ಗನ್ಸ್, ಆರಿಜಿನ್ ಅದರದ್ದು, ಇನ್ಸಲ್ಟೇಷನ್ನು, ಬೆಲ್ಲಿ, ಟೆಂಡನ್ನು, ಅಪನ್ಯೂರೋಸಿಸು, ಎಪಿ, ಈ ರೀತಿಯಾಗಿ ಟರ್ಮಿನಾಲಜಿಗಳನ್ನು ಸ್ಟಡಿ ಅಂದರೆ ಡೆಫಿನೇಷನ್ಸ್ಗಳನ್ನು ಸ್ಟಡಿ ಮಾಡ್ತಿದೆ. ಜೊತೆಗೆ ಮೂಮೆಂಟಮ್ದು ಅನಾಟಮಿಕಲ್ ಮೂಮೆಂಟಮ್ ಯಾವೆಲ್ಲ ಇದಾವೆ ಇವು ಡೆಫಿನೇಷನಲ್ಲೇ ಬರ್ತವೆ. ಫ್ಲೋಕ್ಸಿಯನ್ನು, ಎಕ್ಸ್ಟೆನ್ಷನ್ನು, ಅಡಕ್ಷನ್ನು, ಅಬ್ಡಕ್ಷನ್ನು, ಮೆಡಿಯಲ್ ರೊಟೇಷನ್ಸು, ಲ್ಯಾಟ್ರಲ್ ರೊಟೇಷನ್ಸು, ಸರ್ಕಮ್ಡಕ್ಷನ್ನು, ಪ್ರೊನೆಕ್ಷನ್ನು, ಸುಪಿನೇಷನ್ನು, ಪ್ರೊಟ್ರುಕ್ಷನ್ನು, ಪೆಟ್ರಕ್ಷನ್ನು, ಇಲಿವೇಷನ್ಸು, ಡಿಪ್ರೆಷನ್ಸು, ಇವೆಲ್ಲ ಡೆಫಿನೇಷನ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಬೇಸಿಕ್ ಟಿಶ್ಯೂಗಳ ಬಗ್ಗೆ, ಇಪಿಥೆಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಏನು, ಮಸ್ಕುಲರ್ ಟಿಶ್ಯೂ, ನರ್ವ್ ಟಿಶ್ಯೂಸ್, ಇದು ಕೂಡ ನೀವು ಇದರಲ್ಲಿ ಡೆಫಿನೇಷನ್ಸ್ ಮಾಹಿತಿಯನ್ನು ಪಡ್ಕೊತೀರಾ 3 ಮಾರ್ಕ್ಸಿಗೆ. ನೆಕ್ಸ್ಟ್ ಸ್ಕೆಲ್ಟನ್ ಸಿಸ್ಟಮ್, ಇದು ನಿಮಗೆ ಎಕ್ಸಾಮಲ್ಲಿ 10 ಮಾರ್ಕ್ಸಿಗೆ ಬರುತ್ತೆ. ಟೈಪ್ಸ್ ಅಂಡ್ ನಂಬರ್ಸ್ ಆಫ್ ಬೋನ್ಸ್ ಯಾವೆಲ್ಲ ಸ್ಕೆಲ್ಟನ್ ಸಿಸ್ಟಮ್ ಒಳಗಡೆ, ಐಡೆಂಟಿಫಿಕೇಶನ್ ಆಫ್ ಬೋನ್ಸು, ಮೇಜರ್ ಯಾವುದು, ಮೈನರ್ ಯಾವುದು, ಓಕೆ, ಅದರಲ್ಲಿ ಅಪ್ಪರು, ಲೋವರು, ಸಾಫ್ಟು, ಈ ರೀತಿ ಬರುತ್ತೆ. ಮತ್ತು ಆರ್ಟಿಯಾಲಜಿ ಮತ್ತು ಕಿನಿಶಿಯಾಲಜಿ ಜನರಲ್ಸ್, ಇದರಲ್ಲಿ ಕೂಡ ನೀವು ಮೊಮೆಂಟಮು, ಬೋನ್ಸ್ ಯಾವ ರೀತಿ ಆಗುತ್ತೆ, ಪಾರ್ಟಿಸಿಪೇಟಿಂಗ್ ಇನ್ ದ ಬೋನ್ಸ್ ಆ್ಯಂಡ್ ಮೊಮೆಂಟಮು. ಸಿಸ್ಟಮೆಟಿಕ್ ಅನಾಟಮಿ ಒಳಗಡೆ ನೀವು ಸ್ಟಡಿ ಪರ್ಪಸ್ ಫಾರ್ ಡಯಾಗ್ರಾಮ್ಸು, ಮಾಡೆಲ್ಸು, ಸ್ಪೆಸಿಮೆನ್ಸು, ಕಲರ್ ಫೋಟೋಗಳನ್ನು 3D ಮುಖಾಂತರ ನೀವು ಇಲ್ಲಿ ತೋರಿಸಿದರೆ ಓಕೆ, ತೋರಿಸಿಲ್ಲ ಅಂದರೆ ಆ್ಯಸ್ ಯೂಶುವಲ್ ಆಗಿ ನೀವು ಆಲ್ರೆಡಿ ನೀವು ಥಿಯರಿಟಿಕಲಿ ಓದ್ಕೊಂತೀರಿ. ಪಾರ್ಟ್ಸ್ ಆಫ್ ಡೈಜೆಸ್ಟ್ ಸಿಸ್ಟಮ್ಸ್, ಓಕೆ, ಡೈಜೆಸ್ಟ್ ಸಿಸ್ಟಮ್ಸ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮು, ಓಕೆ, ಆಮೇಲೆ ಸರ್ಫೇಸ್ ಸುಪೀರಿಯರ್ ವೇನ್ಸ್, ಆಮೇಲೆ ಸರ್ಫೇಸ್ ರೆಸ್ಪಿರೇಟರಿ ಸಿಸ್ಟಮ್ ಡಿಟೇಲ್ಸ್ ಮಾಹಿತಿಯನ್ನು ಪಡ್ಕೊತೀರಿ. ಅದರಲ್ಲಿ ಟ್ರ್ಯಾಚಿ, ಲಂಗ್ಸು, ಲೊಕೇಶನ್ಸು, ಆಮೇಲೆ ಯೂರಿನರಿ ಸಿಸ್ಟಮ್ ಒಳಗಡೆ ಕೂಡ ಕಿಡ್ನಿ, ಯುಟೆರಸ್, ಯೂರಿನರಿ ಬ್ಲಾಡರ್, ಯುರಿಥ್ರ, ಆಮೇಲೆ ನರ್ವ್ ಸಿಸ್ಟಮ್ಸ್ ಡೀಟೇಲ್ಸ್ ಇನ್ ಮಾಹಿತಿ 5 ಮಾರ್ಕ್ಸಿಗೆ ಬರುತ್ತೆ. ರೀಪ್ರೊಡಕ್ಟ್ ಸಿಸ್ಟಮು, ಕಂಪ್ಲೀಟ್ ರೀಪ್ರೊಡಕ್ಟ್ ಸಿಸ್ಟಮು, ಅಲ್ಲಿ ಸ್ಪರ್ಮೆಟೋಸಿಸ್, ಓರಿ, ವಜೈನಲ್, ಆಮೇಲೆ ಟೆಸ್ಟಿಸ್, ಪ್ರೊಸ್ಟ್ಯೂಸ್, ಸೆಮಿನಲ್ ವೆಸಲ್ಸ್ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು. ಲಿಂಫಾಟಿಕ್ ಸಿಸ್ಟಮ್ಸ್, ಪಾರ್ಟ್ಸ್ ಆಫ್ ದ ಲಿಂಫಾಟಿಕ್ ಸಿಸ್ಟಮ್ಸ್,
ಥೈಮಸ್, ಲ್ಯಾಂಪೋನೋಡ್ಸ್, ಸ್ಪ್ಲೀನ್ಸ್ ಅಂಡ್ ಟೆನ್ಸಿಲ್ಸ್ ಬಗ್ಗೆ ಕೂಡ ನೀವು 5 ಮಾರ್ಕ್ಸ್ ಆಗುವಷ್ಟು ಡೆಫಿನೇಷನ್ಸ್ ಎಕ್ಸ್ಪ್ಲನೇಷನ್ ಮಾಹಿತಿಯನ್ನು ಪಡ್ಕೊಂತೀವಿ. ಎಂಡೋಟ್ರಾಚಿಯಲ್ ಸಿಸ್ಟಮ್ ಅದರ ಲೊಕೊಮಿಷನ್ ಆಫ್ ಪಾರ್ಟ್ಸ್ ಆಫ್ ಫಂಕ್ಷನ್ಸ್ ಆಫ್ ಎಂಡೋಟ್ರಾಚಿಯಲ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಹಿಸ್ಟೋಲಜಿ, ಇಟ್ ಈಸ್ ಅ ಸ್ಟಡಿ ಆಫ್ ಮೈಕ್ರೋಸ್ಕೋಪಿಕ್ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಂಡ್ಲಿಂಗ್ ಮೈಕ್ರೋಸ್ಕೋಪ್. ಇದರಲ್ಲಿ ಮೈಕ್ರೋಸ್ಕೋಪ್ ಅಂದ್ರೆ ಏನು, ಮೈಕ್ರೋಸ್ಕೋಪ್ ಹೆಂಗೆ ಹ್ಯಾಂಡಲ್ ಮಾಡ್ಕೋಬೇಕು, ಮೈಕ್ರೋಸ್ಕೋಪ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಆಮೇಲೆ ಅದನ್ನ ಹೆಂಗೆ ಟಿಕ್ಕಿಂಗ್ ಕೇರ್ ತಗೋಬೇಕು, ಅದ್ರ ಬಗ್ಗೆ ಲೈಟ್ ಅಡ್ಜಸ್ಟ್ಮೆಂಟ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ಯಾವ ರೀತಿಯಂತ ಅಡ್ಜಸ್ಟ್ಮೆಂಟ್ಗಳನ್ನ ನಾವು ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀವಿ, ಇದೆಲ್ಲ ಮಾಹಿತಿ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಇದರ ಲ್ಯಾಬ್ ಪ್ರಾಕ್ಟಿಕಲ್. ಸೊ ಪ್ರಾಕ್ಟಿಕಲ್ ನೀವು ಪ್ರಾಕ್ಟಿಕಲಿ ಹೇಳ್ಕೊಟ್ರೆ ಒಳ್ಳೇದು, ಪ್ರಾಕ್ಟಿಕಲ್ ಇಲ್ಲಪ್ಪ ಅಂದ್ರೆ ನೀವು ಏನಪ್ಪ ಅಂದ್ರೆ ಥಿಯರಿಟಿಕಲಿ ಈ ಒಂದು ಪ್ರಾಕ್ಟಿಕಲ್ ನಾರ್ಮಲ್ ಆಗಿ ಚಾರ್ಟ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಓಕೆ, ಇದು ನಮಗೆ ಇಷ್ಟು ಓವರಾಲ್ ಸಿಲೆಬಸ್ ಇರೋದು. ಇದು ಲ್ಯಾಬ್ ಪ್ರಾಕ್ಟಿಕಲ್, ಇದನ್ನು ಹೊರತುಪಡಿಸಿದ್ರೆ ಥಿಯರಿಟಿಕಲಿ ಇಷ್ಟೆಲ್ಲ ನಿಮಗೆ ಏನು ಮಾಡ್ತೀರಿ, ಸ್ಟಡಿಯನ್ನು ಮಾಡ್ಕೊತೀರಿ. 50 ಮಾರ್ಕ್ಸ್ಗೆ ಈ ಒಂದು ಸ್ಟಡಿಯನ್ನು ಮಾಡ್ಕೊತೀರಿ.